ವಾಣಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೈತೆ. ಅಪ್ಪ ಅಮ್ಮನ ನೋಡಬೇಕು, ಅಪ್ಪ ಅಮ್ಮನ ನೋಡಬೇಕು ಅಂತ ಇದ್ದಾಳೆ. ಅದಕ್ಕೇ ಏನಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು. ಇವ್ರಿಗೆ ಹೇಳಬೇಕು, ವಾಣಿಗೆ ಹುಷಾರಿಲ್ಲ, ಬರ್ರಿ ನೀವು ನೋಡಿ ಅವಳು ಹುಷಾರಾಗ್ತಾಳೆ ಅಂತ. ಆಗಲೆಲ್ಲ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾಳೆ. ಅದಕ್ಕೆ ಡಾಕ್ಟ್ರ್ ಹಿಂಗೆ ಹೇಳವ್ರೆ ಅಂತ ಹೇಳಿ ಹೋಗಿ ಹೇಳ್ತೀನಿ. ರಘುವಣ್ಣ ಬಂದೈತೆ, ವಾಣಿ ಹೆಂಗಿದ್ದಾಳೆ ಕೇಳ್ತೀನಿ. ರಘುವಣ್ಣ, ವಾಣಿ ಹೆಂಗಿದ್ದಾಳೆ? ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ರು ಡಾಕ್ಟ್ರು? ಈಗಳಮ್ಮ ಪ್ರಜ್ಞೆ ಬಂದಿತ್ತು, ತಿರ್ಗಾ ಪ್ರಜ್ಞೆ ತಪ್ಪಿ ಬಿದ್ದವಳೆ. ಆಗ್ಲೆಲ್ಲ ಪ್ರಜ್ಞೆ ತಪ್ತಾಳೆ. ಅವಳಿಗೆ ಅವ್ರ ಅಪ್ಪ ಅವ್ರ ಅಮ್ಮಯಿಂದ ಒಂಥರ ಟೆನ್ಷನ್ ಆಗ್ಬಿಟ್ಟೈತೆ. ಟೆನ್ಷನ್ ಮಾಡ್ಕೊಬಿಟ್ಟಾಳೆ ಅವಳು ಸಖತ್ತೂ. ಅದಕ್ಕೆ ಇವಾಗ ಅವ್ರ ಅಪ್ಪ ಅವ್ರ ಅಮ್ಮನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ಕರಿಯೋಣ ಅಂತ. ಅವ್ರು ಬರ್ತಾರೆ? ಅಯ್ಯೋ, ಅವ್ರು ಬರೋ ಅಂಥವ್ರಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಇರೋದು, ಅವ್ರಿರೋದು ಎರಡು ಒಂದೇ. ನಮ್ಮ ಅಪ್ಪ ನಮ್ಮ ಅಮ್ಮ ನೋಡು, ಕಾಲಿಗೆ ನನಗೆ ಹಂಗೆಲ್ಲ ಆಗಿದ್ರು ಒಂದಿಷ್ಟು ಅಯ್ಯೋ ಅಂಬ್ಲಿಲ್ಲ. ಥೋ, ಅವ್ರಿರೋದು ಎರಡು ಒಂದೇ. ಬರ್ತಾರೆ ಹೆಂಗ ಹೇಳೋಕ್ಕಾಗಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ ಕಣಮ್ಮ. ಹೋಗಿ ಒಟ್ಟಿನಲ್ಲಿ ಕೇಳೋದಂತೆ ಕೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಹೇಳೋಗು, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ಅವ್ರಿಗೂ ಆಸೆ ಇರುತ್ತೆ ಅಪ್ಪ ಅಮ್ಮ ಅಂತ. ಅದಕ್ಕೆ ಬಂದು ಕೇಳ್ತಾರೆ. ಇವ್ರು ಹಿಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಹೋಗಿ ಕೇಳು. ಅಪ್ಪ ನಮ್ಮಮ್ಮ ಇವ್ರು ಇರೋದು ಎರಡು ಒಂದೇ. ಏನಂತಾರೋ ಏನೋ. ಪಾಪ ವಾಣಿ ಅವರಪ್ಪ ಅವರಮ್ಮ ಅಂತ ನಾನು ಹಂಗೆ ಹಂಬಲಿಸ್ತಾ ಇದ್ದಾಳೆ. ನಾನು ಹಂಬಲಿಸಿ ನಾನು ಇವಾಗಲೇ ಒಂಥರ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಬಿಡತ್ಲಾಗೆ ಅಂತ. ಅಲ್ಲ ಅಕ್ಕ, ಸಾಯಂಕಾಲಕ್ಕೆ ಏನು ಸಾಂಬಾರು ಮಾಡೋಣ? ಏನಾದರೂ ಮಾಡಿಡಯ್ಯ. ಏನು ನುಗ್ಗೆ ಸೊಪ್ಪು ಏನಾದರೂ ತೊಗೊಂಬಂದು ನುಗ್ಗೆ ಸೊಪ್ಪಿನ ಬಸ್ಸಾರು ಏನಾದರೂ ಮಾಡು. ಒಂದು ಊಟಿಗೆ ಚೆನ್ನಾಗಿರುತ್ತೆ. ಉಪ್ಪು ಸಾರು ಇಲ್ಲ ಅಂತಂದರೆ ಏನಾದರೂ ಮಾಡು. ಆ ಹುಡುಗರೇನೆ ಆತಾದರೂ ಉಂಡ್ಬಿಡ್ತಾವಮ್ಮ. ಅಕ್ಕ, ಊಟ ಮಾಡೋ ವಿಷಯದಲ್ಲಿ ಮಾತ್ರ ಅವರಿಬ್ಬರು ಏನು ಹೇಳಿಸ್ಕೊಂಬಲ್ಲ ಕಣೆ. ನಿಜವಾಗ್ಲೂ ಏನನ್ನಾಗಲಿ ಊಟ ಮಾಡಿಬಿಡ್ತಾರೆ. ಇಂಥದ್ದೇ ಅಂತ ಕೇಳಲ್ಲ ಅವರು, ಏನೂ ಕೇಳಲ್ಲ, ಸುಮ್ಮನೆ ಉಂಡ್ಬಿಡ್ತಾರೆ. ಹಂಗೆ ಇರ್ಬೇಕು, ಸುಮ್ಮನಿರು. ಏನನ್ನಾಗಲಿ ಊಟ ಮಾಡಂಗಿದ್ರೇ. ಇಲ್ಲಾಂದರೆ ಒಬ್ಬೊಬ್ರು ಮಕ್ಕಳು ಅದನ್ನು ತಿಂಬಲ್ಲ ಇದನ್ನು ತಿಂಬಲ್ಲ ಅಂತಿರ್ತಾರೆ. ಏನನ್ನಾಗಲಿ ಚೆನ್ನಾಗಿ ಊಟ ಮಾಡಬೇಕು. 5 ವರ್ಷ ಇಲ್ಲೂ ಅಕ್ಕನೂ ಐತೆ, ಮಾತಾಡ್ತೀನಿ. ಅತ್ತೆ ನೀನು ಯಾಕೋ ನನ್ನ ಅತ್ತೆ ಅಂತ ಕರಿತೀಯ? ಯಾರೋ ನೀನು? ಯಾರೋ ನೀನು ಯಾಕೋ ನನ್ನ ಅತ್ತೆ ಅಂತ ಕರಿತಾ ಇದೆಯಾ? ಪ್ಲೀಸ್ ಅತ್ತೆ, ಸಿಟ್ಟಾಗ್ಬೇಡ, ಬೇಜಾರು ಮಾಡ್ಕೊಬೇಡ, ಬೈಬೇಡ ಕಣತ್ತೆ. ವಾಣಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಆಗ್ಲೆಲ್ಲನ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾಳೆ. ಏನಾಯಿತು ಅಂತ ಗೊತ್ತಿಲ್ಲ. ಅವಳು ಅಪ್ಪ ಅಮ್ಮನ ನೋಡಬೇಕು ಅಂತ ಒಂದೇ ಸಮನೆ ಹಂಬಲಿಸ್ತಾ ಇದ್ದಾಳೆ. ಅದಕ್ಕೇ ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಅವಳು ಭಾಳ ಆಸೆಯಾಗಿದ್ದಾಳೆ. ಬಂದೊಂದೇ ಒಂದು ಸತಿ ಅವಳನ್ನ ಮಾತಾಡಿಸಿ ಚೆನ್ನಾಗಿದೆಯೇನಮ್ಮ ವಾಣಿ ಅಂತ ಹೇಳಿ ಮಾತಾಡಿಸ್ರಿ ಅತ್ತೆ. ಮಾತನ್ನು ನಂಬೇಡ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇವನು ಯಾಕೆ ಬಂದಿದ್ದಾನೆ? ನಡಿ ಆಚೆ, ನಡಿ ಆಚೆ. ಪ್ಲೀಸ್ ಮಾವ, ಆ ರೀತಿ ಎಲ್ಲನ ಮಾತಾಡಬೇಡಿ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ವಾಣಿಗೆ ಹುಷಾರಿಲ್ಲ. ಅವಳು ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಅವಳಿಗೆ ಬೇಜಾರು ಮಾಡ್ಕೊಂಡು ಅವಳು ಒಂಥರ ಟೆನ್ಷನ್ ತೊಗೊಂಡು ಅವಳು ತಲೆ ಸುತ್ತು ಬಿದ್ದು ಪ್ರಜ್ಞೆ ತಪ್ಪಿದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಪ್ರಜ್ಞೆ ಬಂತು. ಡಾಕ್ಟ್ರ್ ಅದೇ ಹೇಳಿದ್ರು, ಅವರು ಯಾರನ್ನೋ ನೋಡೋಕ್ಕೆ ಅವ್ರು ಹಂಬಲಿಸ್ತಾ ಇದ್ದಾರೆ ಅಂತ. ಡಾಕ್ಟ್ರನ್ನ ಕೇಳಿದಕ್ಕೆ ಇವ್ರಿಗೆ ಯಾರು ಇಷ್ಟ ಅವ್ರನ್ನ ಕರ್ಕೊಂಬನ್ನಿ ನೋಡೋದಕ್ಕೆ ಅಂತ ಹೇಳಿದ್ರು. ಪ್ಲೀಸ್ ಅಕ್ಕ, ಶೈಲು ಅಕ್ಕ, ಹೇಳಕ್ಕ ನೀನಾದ್ರೂ. ಮಾವ, ನೀವಾದ್ರೂ ಅರ್ಥ ಮಾಡ್ಕೊಂಡು ಬನ್ನಿ. ಇನ್ನೇನು ಅವಳು ಏನೋ ತಪ್ಪು ಮಾಡಿಬಿಟ್ಟವಳೆ. ಅವಳಿಗೆ ನಿಮ್ಮ ಮೇಲೆ ಅವಳಿಗೆ ತುಂಬ ಪ್ರೀತಿ ಇರೋದು. ಕಿರಾಳಾಗಿದ್ರೆ ನಾವು ಹೇಳ್ದಂಗೆ ಕೇಳೋಳು. ನಮ್ಮನಿಗೆ ಯಾಕೆ ಹಿಂಗೆ ಮಾಡೋಗಳು? ನಾನು ಹೋಗೋಳು ಆದ್ಲಾ ಮುಚ್ಕೊಂಡು ಆಗಿ ಅವಳ ಪಾಡಿಗಳು ಇರಬೇಕು. ಮಾತೆಂತ ಅವಳವು ಎಷ್ಟು ಮಾತಾಡವಳೆ. ಕರ್ಕೊಬಂದಿರೋ ಹುಡುಗರು ಅವೇನು ಮಾಡ್ತಾವಪ್ಪ? ಅವ್ರನ್ನ ಹಂಗೆ ಬೈಕ್ ಬಂದಂಗೆ ಮಾತಾಡವಳೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಾಳ ಬೇಜಾರಾಗ್ತೈತೆ ಅವಳು ಮಾಡಿರೋ ಇದಕ್ಕೆ. ಅವಳನ್ನ ಏನೇ ಅಂದ್ರೂ ನಾನು ನಂಬಲ್ಲ. ನೀವೇನೇ ಹೇಳಿದ್ರು ನಾವು ನಂಬಲ್ಲ. ನೀನು ಏನೇ ಹೇಳು, ನೀವು ಮಾಡ್ತಿರೋದು ನಾಟಕ ಅಂತಲೇ ಅಂತೀನಿ ಬೇಕಾರೆ ನಾನು. ಇಲ್ಲ ಅಕ್ಕ, ಅವಳಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೈತೆ. ಹಗ್ಲೆಲ್ಲ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪ್ಲೀಸ್ ರಘು, ನಾನು ನಮ್ಮಪ್ಪ ನಮ್ಮಮ್ಮನ ನೋಡಬೇಕು, ನನಗೆ ನೋಡಬೇಕು ಅಂತ ತುಂಬ ಆಸೆ ಐತೆ ಅಂತ ಹೇಳ್ತಾಳೆ. ನನ್ನ ಕೊನೆ ಆಸೆ ಅದೇನೇ ಅಂತಾಳೆ. ಅವಳು ಇರ್ತೀನೋ ಇಲ್ವೋ ಅನ್ನಂಗೆ ಆಗ್ಬಿಟ್ಟೈತೆ ಅವಳಿಗೆ. ಪದೇ ಹಂಗೆ ಆಗ್ತಾ ಇರೋದಕ್ಕೆ ಇರ್ತೀನೋ ಇಲ್ವೋ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ. ಪ್ಲೀಸ್ ಅಕ್ಕ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಸತಿ ಬಂದು ಅವಳ ಮಕ್ಕ ನೋಡಿ ಒಂದು ಸತಿ ಮಾತಾಡಿಸ್ಬಿಡ್ರಿ. ಅವಳಿಗೆ ಒಂಥರ ಎಷ್ಟೋ ಧೈರ್ಯ ಬಂದಂಗೆ ಆಗುತ್ತೆ. ಪ್ಲೀಸ್ ಅಕ್ಕ. ಏನು ಹೇಳಿದ್ರು ನಂಬಲ್ವೋ? ನೀನೇನೇ ಹೇಳು, ನಾವು ಮಾತ್ರ ನಂಬಲ್ಲ. ಸುಮ್ಮನೆ ಹೋಗು. ನಾಳೆನೇ ನಾವು ಎಂದ ಮಾತ್ಕೊಂಡಿದ್ದೀವಿ. ಸುಮ್ಮನೆ ಇವರು ಅವಳ ಸವಾಸಕ್ಕೆ ಹೋಗಲ್ಲ, ಅವಳನ್ನ ಮರ್ತ್ಕೊಬಿಟ್ಟವ್ರೆ. ನೀನೇನೇ ಹೇಳಿದ್ರು ಇವ್ರು ನಂಬಲ್ಲ. ಸುಮ್ಮನೆ ಹೋಗು ನಿನ್ನ ಪಾಡಿ ನೀನು. ಯಾಕೇನಾಯ್ತ ಮಾಡಯ್ಯ? ಏನೋ ಹುಷಾರಿಲ್ವಂತೆ. ವಾಣಿ ಪ್ರಜ್ಞೆ ತಪ್ಪಿ ಬಿದ್ದವಳೆ, ಭಾಳ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಅವಳು ನೋಡೋದಕ್ಕೆ ಬರ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನೇನೆಂದ್ರೆ ನಾನು ನಂಬಲ್ ಕಣಪ್ಪ ಅಂತೇಳಿ ಮಾತಾಡ್ತಾ ಇದ್ವಿ. ಹೆಂಗೋ ಅಕ್ಕ, ನಾನು ಎಷ್ಟು ಹೇಳಿದ್ರು ನೀವು ನಂಬ್ತಾ ಇಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ.
ಏನು ಮಾಡೋಕ್ಕಾಗುತ್ತೆ, ಅವಳಿಷ್ಟ ನಾನು ಹೇಳ್ದೆ. ಬರಲ್ಲ ಅಂತಂದರೆ ನಾನಂತೂ ನಿಮ್ಮನ್ನ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಎಳಿಯೋಕ್ಕಾಗಲ್ಲ, ಬಲವಂತ ಮಾಡೋಕ್ಕಾಗಲ್ಲ. ಏನೋ ಮಗಳು ಅಂಬದು ನಿಮಗೆಲ್ಲೋ ಒಂದು ಕಡೆ ಪ್ರೀತಿ ಇದ್ದರೆ ಬರ್ತೀರಾ, ಇಲ್ಲ ಅಂತಂದರೆ ಇಲ್ಲ, ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ. ಯಾಕ ಏನಾತ, ಏನಂತ ಹೇಳೋರು ಡಾಕ್ಟ್ರು? ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಭಾಳ ಒಂಥರ ಅವಳು ಪ್ರಜ್ಞೆ ತಪ್ತಾಳೆ, ಟೆನ್ಷನ್ ಮಾಡ್ಕೊತಾಳೆ, ಆ ರೀತಿ ಆಗ್ಬಿಟ್ಟೈತೆ. ಅದಕ್ಕೇ ನಾನು ಅಪ್ಪ ಅಮ್ಮನ ನೋಡಬೇಕು ಅಂತ ಒಂದೇ ಸಮನೆ ಹೇಳ್ತಾ ಇದ್ದಾಳೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಯಾಕೋ ಆಗಲೆಲ್ಲ ಪ್ರಜ್ಞೆ ತಪ್ತಾಳೆ, ಟೆನ್ಷನ್ ಮಾಡ್ಕೊಂಡು ಈ ರೀತಿ ಆಗೈತೆ ಅಂತ ಹೇಳಿದ್ರು ಡಾಕ್ಟ್ರು. ಏನು ಮಾಡೋದು, 2-3 ದಿವಸ ಇಲ್ಲೇ ಇರಬೇಕು ಅಂತ ಹೇಳವ್ರೆ. ಒಂದು 3-4 ದಿವಸ ಆದರೂ ಅಡ್ಮಿಟ್ ಆಗ್ಬೇಕು ನೀವು ಅಂತ ಹೇಳವ್ರೆ. ಅದಕ್ಕೆ ಅಡ್ಮಿಟ್ ಆಗೋಣ ಅಂತ ಅಲ್ಲೇ ಇದ್ದೀನಿ. ಇವ್ರು ಒಂದು ಸತಿ ಬಂದು ನೋಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗುತ್ತಜ್ಜಿ, ಬಂದು ನೋಡಿದ್ರೆ ಒಂದೋಯ್ತು, ಇಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಮತ್ತು ಮಾವ ಶೈಲ್ವಕ್ಕ ಹೇಳೋದಂತೆ ಹೇಳಿದ್ದೀನಿ. ಹೆಂಗೋ ಇದ್ರ ಮೇಲೆ ನಿಮ್ಮ ಇಷ್ಟ. ಬರೋದು ಬಂದು ನೋಡ್ಕೊಂಬರೋದಾದರೆ ಒಂದು ಸತಿ ನೋಡ್ಕೊಂಬನ್ನಿ, ಇಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಅಷ್ಟೇ, ಹೇಳೋದಂತೆ ಹೇಳಿದ್ದೀನಿ. ಮತ್ತು ನಾಳೆ ದಿನ ಹೇಳಲಿಲ್ಲ, ನಮ್ಮನ್ನು ಕರೀಲಿಲ್ಲ ಅನ್ನೋದು ಬೇಡ. ಸುಳ್ಳು ಹೇಳ್ಕೊಂಡು ಬಂದ್ಬಿಟ್ಟವ್ನಿ ಇಲ್ಲಿ. ನಮ್ಮ ಸಾಕೆ. ಈಗ ಪಾಪ ಆಸ್ಪತ್ರೆ ಅಂತಾರೆ, ಒಂದು ಸತಿ ಹೋಗಿ ನೋಡ್ರಿ, ಹೆಂಗನಾಗಲಿ ನೋಡ್ಕೊಂಬರ್ರಿ. ನೋಡಿರಿ ಒಟ್ಟು ಒಂದಿಷ್ಟು ಸಮಾಧಾನ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ಒಂದು ಸತಿ ನೋಡ್ಕೊಂಬರ್ರಪ್ಪ, ಹೋಗ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಆಸ್ಪತ್ರೆಗೆ ಇದ್ದಾರೆ ಅಂದಮೇಲೆ, ಕಷ್ಟ ಅಂದಮೇಲೆ ನೋಡಬೇಕು ಅಂತ ಹೇಳಿದ್ಮೇಲೆ ಹೋಗಲಿಲ್ಲ ಅಂತಂದರೆ ಅವ್ರು ಇನ್ನೆಂತಾರು ಅಂತಾರೆ. ಅದಕ್ಕೆ ಹೋಗ್ರಿ. ಏನೇನು ಅಲ್ಲೇ ಹೋಗೋದಕ್ಕೆ ಇಷ್ಟನೇ ಆಗಲ್ಲ. ಹಿಂಗೆ ಹೇಳಿದ್ಮೇಲೆ ಎಲ್ಲ ಒಂದು ಕಡಿಕೆ ಅನಿಸುತ್ತೆ ಹೋಗೋಣ ಅಂತ. ಆದ್ರೂ ನೋಡಪ್ಪ, ಯಾಕೆ ಹೋಗೋದು, ಸುಮ್ಮನೆ ಇದ್ಬಿಡೋಣ ಅಂತ ಒಂದು ಸತಿ ಅನಿಸುತ್ತೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಒಂದೊಂದು ಥರ. ಏನು ಮಾಡೋದು, ಈಗ ನಾವು ಆ ರೀತಿ ಎಲ್ಲ ಯೋಚನೆ ಮಾಡಬಾರ್ದಾಗಿತ್ತು. ಆದ್ರೂ ನೋಡೋಣ ಹೆಂಗಾಗುತ್ತೆ. ನನಗೇನೋ ಅವಳು ನಾಟಕ ಆಡ್ತಾ ಇದ್ದಾಳೆ ಅನ್ನಿಸ್ತೈತೆ. ಅಮ್ಮ ಇವಾಗ ಏನು ಅನ್ಸುತ್ತೆ ನಿಮಗೆ, ನಿಮ್ಗೂ ಅವಳಿಗೂ ಆಗ್ದಿಲ್ಲ ಅದಕ್ಕೆ ಇವಾಗ ನಾಟಕ ಅಂತಲೇ ಅನ್ಸೋದು. ಈಗ ನಾಟಕನೇ ಆಗಲಿ ನಿಜವಾಗ್ಲೂ ಹಂಗಾಗೈತೋ ನಾಟಕನೋ ಯಾರಿಗೆ ಗೊತ್ತು. ಏನೋ ಆಗೋದಾಗ್ಬಿಟ್ಟೈತೆ. ಇದೊಂದು ಸತಿ ಕ್ಷಮಿಸಿ ಹೋಗಿ ನೋಡ್ಕೊಂಡು ಬರ್ರಿ. ಏನು ನೀವೇನೇನು ಅವಳ ಮಾತಾಡ್ಕೊಂಡು ಇದ್ರೆ ಚೆನ್ನಾಗಿರೋಕ್ಕೇನು ಹೋಗ್ಬೇಡ್ರಿ. ಇದೊಂದು ಸತಿ ಹೋಗಿ ಚೆನ್ನಾಗಿರಮ್ಮ ಅಂತೇಳಿ ಒಂದು ಸ್ವಲ್ಪ ಧೈರ್ಯ ಹೇಳಿ ಬರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹೋದ್ರೆ ನಮ್ಮ ಗಿರ್ಜಿಂಬೆ ಮುಂಚ್ಕೊಂಬ್ತಾಳೆ, ನಮ್ಮ ಅಣ್ಣಯ್ಯ, ನನ್ನ ತಮ್ಮ ಎಲ್ಲರೂ ಬೇಜಾರು ಮಾಡ್ಕೊಂಬ್ತಾರೆ. ನಾವು ಮಾತ್ರ ಹೋಗಲ್ಲ. ಅವರೆಲ್ಲ ಒಪ್ಪಿದ್ರೆ ಮಾತ್ರ ಹೋಗೋದು. ಅವ್ರು ಎಲ್ಲರನ್ನೂ ಕೇಳ್ತೀನಿ, ಕೇಳ್ಕೊಂಡು ಹೋಗೋದು ನಾವು. ಹೇಳ್ರಿ, ಫಸ್ಟ್ ಗಿಜ್ಜಿಮ್ಮೇನು ಕೇಳು, ಗಿಜ್ಜಿಮ್ಮೇನು ಕೇಳ್ಕೊಂಡು ನಿಮ್ಮ ಅಣ್ಣ ಇನ್ನು ನಿನ್ನ ತಮ್ಮನ ಎಲ್ಲರನ್ನೂ ಕೇಳ್ಕೊಂಡೇ ಹೋಗು. ಒಬ್ಬಳು ಇಚ್ಕಾಗಿ ಎಲ್ಲರನ್ನೂ ಯಾಕೆ ದೂರ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಇವಳೊಬ್ಳು ಸಲುವಾಗಿ ನಾವೆಲ್ಲರನ್ನೂ ದೂರ ಮಾಡ್ಕೊಂಬೋದಕ್ಕೆ ತಯಾರಿಲ್ಲ, ಇಷ್ಟ ಇಲ್ಲ. ಅದಕ್ಕೆ ನಾವು ಇಲ್ಲಪ್ಪ ಮಾತಾಡ್ಸಲ್ಲ ಅಂತ ಹೇಳಿ ಕಳ್ಸೋಣ ಅಂತ ಇದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ನಮಗೆ ಜಿಮ್ಮೇನವ್ರನ್ನ ಕೇಳ್ತೀನಿ, ಹಿಂಗೆ ಕಷ್ಟ ಹೋಗಿ ನೋಡ್ಕೊಂಬರ್ತೀವಿ ಅಂತ. ಅವಳೇನ ಮಾಡಲಿ, ಹೋಗಿ ಒಂದು ಸತಿ ಯಾರನ್ನೋ ಕಡೆಗಳವ್ರನ್ನ ಯಾರನ್ನೋ ನೋಡ್ಕೊಂಬಂದಾಗ ಒಂದು ಸತಿ ಹೋಗಿ ನೋಡ್ಕೊಂಬರ್ತೀವಿ. ಜಾಸ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡೋದೇನೈತೆ ಒಂದು ಸತಿ ನೋಡಿ ಮಾತಾಡ್ಸ್ಕೊಂಬಂದುಬಿಡ್ತೀವಿ ಅಷ್ಟೇ. ನಾವೇನು ಬೇರೆ ಇನ್ನೇನೆಲ್ಲ ಅನ್ಕೊಂಬಕ್ಕೆ ಹೋಗಲ್ಲ. ಕಷ್ಟ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಕಷ್ಟದಾಗೆ ಈಗ ನೋಡಪ್ಪ, ಏನೇನು ಇಷ್ಟು ಹೆಚ್ಚು ಕಮ್ಮಿ ಆದರೆ ಇವ್ರಿಗೆ ನಾಟಕ ಅನಿಸುತ್ತೆ. ಒಂದೊಂದು ಸತಿ ಕೇಳೋರಿಗೆ ನಿಜ ಇದ್ರೆ ಇರ್ಬೋದು ಅನಿಸುತ್ತೆ. ಏನೂ ಆಗಲಿಲ್ಲ ಅಂದ್ರೆ ಏನೋ ಒಂದ್ಸಲ ಏನಾದರೂ ಹೆಚ್ಚು ಕಡಿಮೆ ಆತಂತಂದ್ರೆ ಅಯ್ಯೋ ಇವ್ರು ಹೋಗಿ ಅಂತ ಹೆಂಗೇನೆ ನಾವು ಅವ್ರ ಮಕ್ಕಳಲ್ಲ ಹೆಂಗೆ ಅಲ್ಲ ಹಿಂಗೆಲ್ಲ ಅಂತಂದ್ರೂ ಅದು ಅಲ್ಲೇ ಅದು ಎತ್ಲಾಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಏನಾದರೂ ಒಂದು ಬಂದೇ ಬರುತ್ತೀನಿ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೆ. ಹೆಂಗೋ ಅತ್ತ ಇವಾಗ ಆಗೋದಾಯ್ತು, ಅದಕ್ಕೆ ಹೋಗಿ ನೋಡ್ಕೊಂಬರಮ್ಮ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.